ರಾಕಿಂಗ್ ಸ್ಟಾರ್ ಯಶ್ ಶೋ ಆಫ್ ಅಂತ ರಶ್ಮಿಕಾ ಮಂದಣ್ಣ ಒಂದು ಕಮೆಂಟ್ ಮಾಡಿದ್ರು ಒಂದು 9 ವರ್ಷಗಳ ಹಿಂದೆ ಒಂದು ಇಂಟರ್ವ್ಯೂನಲ್ಲಿ. ಅದ್ರ ಬಗ್ಗೆ ರಾಕಿಂಗ್ ಸ್ಟಾರ್ ಈಗ ಮಾತಾಡಿದ್ದಾರೆ. ಆಪ್ಕೆ ಅದಾಲತ್ನಲ್ಲಿ 9 ವರ್ಷಗಳ ಹಿಂದಿನ ಘಟನೆ ಬಗ್ಗೆ ಮೌನ ಮುರಿದಿದ್ದಾರೆ. ಸೊ ಏನು ಹೇಳಿದ್ದಾರೆ, ಸಖತ್ ಖಡಕ್ ಆದಂಥ ಉತ್ತರ ರಾಕಿಂಗ್ ಸ್ಟಾರ್ ಯಶ್ ಕಡೆಯಿಂದ ಬಂದಿದೆ. ಏನು ಹೇಳಿದ್ರು, ಆ ಪ್ರಶ್ನೆ ಹೇಗೆ ಎದುರಾಯಿತು, ಹಾಗೆ 9 ವರ್ಷಗಳ ಹಿಂದೆ ಏನಾಗಿತ್ತು ಅನ್ನೋದ್ರ ಬಗ್ಗೆ ನಾನು ಮೊದಲು ನಿಮಗೆ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಆಗಲೂ ಕೂಡ ಒಂದಷ್ಟು ಬ್ಯಾಕ್ಲ್ಯಾಶ್ ಹಾಗೆ ಹಲ್ಚಲ್ ಆಗಿತ್ತು. 2017 ಕಿರಿಕ್ ಪಾರ್ಟಿ ರಿಲೀಸ್ ಸಂದರ್ಭದಲ್ಲಿ ಆಗಷ್ಟೇ ರಶ್ಮಿಕಾ ಮಂದಣ್ಣ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಆಗಿದ್ದಾರೆ. ಒಂದು ಇಂಗ್ಲಿಷ್ ಇಂಟರ್ವ್ಯೂಗೆ ರಕ್ಷಿತ್ ಶೆಟ್ಟಿ ಹಾಗೆ ರಶ್ಮಿಕಾ ಇಬ್ಬರೂ ಕೂಡ ಅಟೆಂಡ್ ಆಗಿದ್ರು. ನಾರ್ಮಲಿ ಸಿನಿಮಾ ಬಗ್ಗೆ ಎಲ್ಲ ಪ್ರಶ್ನೆಗಳು ಬಂದಿತ್ತು. ನನಗೆ ಗೊತ್ತಿಲ್ಲ ಆ ಪೇಜ್ ಹೆಸರು ಯಾವುದು ಏನು ಅಂತ. ಆದರೆ ಆ ಇಂಟರ್ವ್ಯೂ ನಾನು ನೋಡಿದ್ದೇನೆ, ಆ ಒಂದು ಕ್ಲಿಪ್ಪಿಂಗ್ ನಾನು ನೋಡಿದ್ದೇನೆ. ಸೊ ಅದರಲ್ಲಿ ಒಂದು ಪ್ರಶ್ನೆ ರ್ಯಾಪಿಡ್ ಫೈರ್ ಅಂತ ಬರುತ್ತೆ. ಆಗ ಒಂದೊಂದು ಪದ ಕೊಟ್ಟು ಇದಕ್ಕೆ ಸೂಟ್ ಆಗುವಂಥ ಹೀರೋ ಯಾರು ಅಂತ ಹೇಳಬೇಕು ಅಂತ. ಫಾರ್ ಎಕ್ಸಾಂಪಲ್ ಸ್ಟೈಲಿಶ್, ಆ್ಯಕ್ಷನ್ ಹೀರೋ ಇಂಥದ್ದೆಲ್ಲ ಇರುತ್ತಲ್ಲ. ನನಗೆ ಬೇರೆ ಆಪ್ಷನ್ಸ್ಗಳ ಬಗ್ಗೆ ಹೆಚ್ಚು ನೆನಪಿಲ್ಲ, ಬಟ್ ಇದು ನೆನಪಿದೆ. ಈಗ ಒಂದು ಆಪ್ಷನ್ ಬರುತ್ತೆ ಅವರಿಗೆ ಆ ಸಂದರ್ಭದಲ್ಲಿ, ಶೋ ಆಫ್ ಅನ್ನೋ ಒಂದು ಪದ. ಸೊ ಶೋ ಆಫ್ ಅಂತ ಅಂದಾಗ ಯಾರು ಸೂಟ್ ಆಗ್ತಾರೆ ಅದಕ್ಕೆ ಅಂತ. ಅಲ್ಲಿ ಒಂದೇನೋ ಗಿಫ್ಟ್ ಹ್ಯಾಂಪರ್ ಏನೋ ಕೂಡ ಇರುತ್ತೆ. ರಕ್ಷಿತ್ ಕೂಡ ಚೆನ್ನಾಗಿ ಉತ್ತರ ಕೊಟ್ಟಿರ್ತಾರೆ. ರಶ್ಮಿಕಾ ಅದನ್ನು ಗೆಲ್ಲೇಬೇಕು ಅಂತ ಟಕ್ ಟಕ್ ಅಂತ ಉತ್ತರ ಕೊಡ್ತಾ ಇದ್ರು. ಆದರೆ ಶೋ ಆಫ್ ಅಂತ ಬಂದಾಗ ಅರೆ ನಾನು ಏನು ಹೇಳಿ, ನನ್ನ ನೀವು ಒಂದು ಇಕ್ಕಟ್ಟಲ್ಲಿ ಸಿಲ್ಕ್ಸಿದ್ರೆ ಈಗ ಏನು ಮಾಡೋದು, ರಕ್ಷಿತ್ ಹೇಳೋಣ ಅಂತಂದರೆ ರಕ್ಷಿತ್ಗೂ ಹೇಳೋಕ್ಕಾಗಲ್ಲ, ಅವ್ರು ಶೋ ಆಫ್ ಮಾಡಲ್ಲ. ಯಾರ ಬಗ್ಗೆ ಹೇಳೋದು ಅಂತಂದಾಗ ರಕ್ಷಿತ್ ಹೇಳ್ತಾರೆ, ನೀನು ಹೇಳದೆ ಹೋದರೆ ಬಹುಶಃ ನಿನಗೆ ಅದು ಹ್ಯಾಂಪರ್ ಸಿಗಲ್ಲ ಅಂತ. ಸೊ ಆಗ ಇನ್ನೂ ಅವ್ರಿಗೆ ಯಂಗ್ ಏಜ್ ಆಗ. ಸೊ ಇಲ್ಲ, ನನಗೆ ಹ್ಯಾಂಪರ್ ಬೇಕೇ ಬೇಕು ಅನ್ನೋ ಥರ, ನಾನು ಗೆಲ್ಲೇಬೇಕು, ನಾನು ಅದನ್ನು ಬಿಟ್ಕೊಡಲ್ಲ ಅನ್ನೋ ಥರ ಇರ್ತಾರೆ. ಸೊ ಆಗ ಜೊತೆಗೆ ಯಾರು ಅಂತ ಹೇಳೋಕೆ ಹೋದಾಗಲೂ ರಕ್ಷಿತ್ ಸ್ವಲ್ಪ ಅಲ್ಲಿ ಡಿಫೆಂಡ್ ಮಾಡೋಕ್ಕೆ ಬರ್ತಾರೆ, ಅವ್ರನ್ನ ಸೇವ್ ಮಾಡೋಕ್ಕೆ. ಅಂದರೆ ಅವ್ರು ಇನ್ನೂ ಈಗ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಹೆಚ್ಚು ಪರಿಚಯ ಇಲ್ಲ ಅವರಿಗೆ, ಬೇರೆ ಸ್ಟಾರ್ಗಳು ಹೇಗಿರ್ತಾರೆ, ಬೇರೆ ಹೀರೋ ಹೇಗೆ ಅಂತ ಪರ್ಸ್ನಲಿ ಗೊತ್ತಿಲ್ಲ ಅವ್ರಿಗೆ. ಸೊ ಹಾಗಾಗಿ ಉತ್ತರ ಕೊಡೋದೊಂದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಅಂತ ರಕ್ಷಿತ್ ಸ್ವಲ್ಪ ಆದಷ್ಟು ಅವ್ರನ್ನ ಸೇವ್ ಮಾಡುವಂಥ ಪ್ರಯತ್ನ ಮಾಡಿದ್ರು. ಬಟ್ ರಶ್ಮಿಕಾ ಆಗ ಫಸ್ಟ್ ಸಿನಿಮಾ ಆ ಟೈಮಲ್ಲಿ ಯೋಚನೆ ಮಾಡಿ ತುಂಬ ಹೇಳಬೇಕಾ ಬೇಡವಾ ಅಂತ ಹೇಳಿ ಫೈನಲಿ ಎಸ್ ಸರ್ ಅಂತ ಹೇಳ್ಬಿಡ್ತಾರೆ. ಸೊ ಶೋ ಆಫ್ ಅಂದರೆ ಯಶ್ ಅನ್ನೋ ರೀತಿಯಾಗಿ ಆಗುತ್ತೆ. ಎಲ್ಲ ಕಡೆ ಕೂಡ ಇದಾಗುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ಬ್ಲಾಸ್ಟ್ ಆಗುತ್ತೆ. ಎಲ್ಲರೂ ಕೂಡ ರಶ್ಮಿಕಾ ಮಂದಣ್ಣ ಬಗ್ಗೆ ಮಾತಾಡೋಕ್ಕೆ ಪ್ರೆಷರ್ ಬಿದ್ದಾಗ ಯಶ್ ಅವರು ಆಗಲೇ ಒಂದು ಟ್ವೀಟ್ ಕೂಡ ಮಾಡಿದರು. ಆ ಟ್ವೀಟಲ್ಲಿ ಏನಿತ್ತು ನಾನು ನಿಮಗೆ ಓದಿ ಹೇಳ್ತೀನಿ. ಅವರು ಟ್ವೀಟ್ ಮಾಡಿ ಜೊತೆಗೆ ಫೇಸ್ಬುಕ್ ಲೈವಲ್ಲಿ ಏನೋ ಬಂದು ಮಾತಾಡಿದರು ಅಂತ ಕೂಡ ನಾನು ಕೇಳ್ಪಟ್ಟಿದ್ದೆ. ಬಟ್ ನಿಮಗೆ ಆ ಒಂದು ಪದಗಳು ನನಗೆ ನೆನಪಿದೆ, ಯಾಕಂತಂದರೆ ನಾನು ಕೂಡ ಮೀಡಿಯಾದಲ್ಲಿ ಆ ಟೈಮಲ್ಲಿ ವರ್ಕ್ ಮಾಡ್ತಾ ಇದ್ದೆ, ನ್ಯೂಸ್ ರೀಡಿಂಗ್ ಮಾಡಿದ್ದೆ, ನಾನು ಕೂಡ ಈ ನ್ಯೂಸನ್ನು ನಾನು ಓದಿದ್ದೀನಿ. ಆ ಫೇಸ್ಬುಕ್ ಪೋಸ್ಟಲ್ಲಿ ಎಲ್ರಿಗೂ ನಮಸ್ಕಾರ. ಒಬ್ಬ ನಟನಾಗಿ ನಿಮ್ಮೆಲ್ಲರ ಪ್ರೀತಿ ಮತ್ತು ಅಭಿಮಾನವನ್ನು ಸಂಪಾದಿಸೋದೇ ಗುರಿಯಾಗಿಟ್ಕೊಂಡು ಕೆಲಸ ಮಾಡುವ ನಾನು ಕೆಲವೊಮ್ಮೆ